ಇವತ್ತು ನಾವು 4ನೇ ತರಗತಿಯ ಕಲಿ ಕನ್ನಡ ಭಾಗ 1ರ ಪಾಠ 2 ಜೀವದಯೆ ಎನ್ನುವಂಥ ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಅಂತಂದರೆ ನಾವು ಯಾವ ರೀತಿ ಒಂದು ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ಪಾಠದ ಒಂದು ಸ್ನೇಹದ ಬಗ್ಗೆ ಆಗಿರ್ಬೋದು, ಒಂದು ಯಾರಿಗೆ ಒಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವ ಎನ್ನುವಂಥ ಪಾಠದ ಒಂದು ಒಳ ತಿರುವನ್ನು ನಾವು ಇವತ್ತು ಈ ತರಗತಿಯಲ್ಲಿ ಪಾಠದ ಮುಖಾಂತರ ಒಂದು ವಿವರಣೆಗಳ ಮೂಲಕ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಇವತ್ತು ಜೀವದಯೆ ಅಂತಂದರೆ ಏನು? ಇವಾಗ ಪಾಠದ ಹೆಸರು ಜೀವದಯೆ ಅಂತಂದರೆ ಅದರಲ್ಲಿ ಯಾವ್ಯಾವ ಒಂದಾದ್ಮೇಲೆ ಒಂದು ಯಾವ್ಯಾವ ಭಾಗಗಳಾಗಿ ಒಂದು ಯಾವ್ಯಾವ ಕ್ಯಾರೆಕ್ಟರ್ ಬರ್ತವೆ ಎಂಬುದನ್ನಾಗಿ ಒಂದು ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ. ರಂಗ ಮತ್ತು ಸಾರ್ಥಕ್ ಇಬ್ಬರು ಜೀವದ ಗೆಳೆಯರು. ಅವರಿಬ್ಬರ ಆಸಕ್ತಿ ಅಭಿರುಚಿಗಳು ಒಂದೇ ಆಗಿದ್ದವು. ಅವರಿಬ್ಬರು ಪ್ರಾಣ ಸ್ನೇಹಿತರಾಗಿದ್ದರು. ಅದರಲ್ಲಿ ಪ್ರತಿದಿನವೂ ಸೈಕಲ್ ಸವಾರಿ ಮಾಡುತ್ತಾ ಶಾಲೆಗೆ ಹೋಗುವುದೆಂದರೆ ಅವರಿಗೆ ಇಲ್ಲಿರದ ಖುಷಿ. ಅಂತಂದರೆ ಇಬ್ಬರು ರಂಗ ಮತ್ತು ಸಾರ್ಥಕ್ ಇಬ್ಬರು ಜೀವದ ಗೆಳೆಯರಾಗಿದ್ದರು. ಅವರಿಬ್ಬರ ಆಸೆ ಅಭಿರುಚಿಗಳು ಏನಾಗಿದ್ದವು? ಒಂದೇ ಆಗಿದ್ದವು. ಅವರು ದಿನ ಸ್ಕೂಲಿಗೆ ಹೋಗಬೇಕಾದ್ರೆ ಸೈಕಲಲ್ಲಿ ಹೋಗುತ್ತಾ ಇದ್ದರು. ಅವರು ಶಾಲೆಗೆ ಹೋಗುವಂಥ ಸಮಯದಲ್ಲಿ ಒಂದು ಚಿಕ್ಕ ಕಾಡು, ಅಂದರೆ ಅವರಿಗೆ ಒಂದು ಶಾಲೆಗೆ ಹೋಗುವ ದಾರಿಯಲ್ಲಿ ಒಂದು ಚಿಕ್ಕ ಒಂದು ಕಾಡು ಕಂಡಿತ್ತು. ಆ ಕಾಡಿನಲ್ಲಿ ಒಂದು ನೇರಳೆ ಮರವಿತ್ತು. ಅಂದರೆ ಅವರು ಸ್ಕೂಲಿಗೆ ಹೋಗುವ ದಾರಿಯಲ್ಲಿ ಒಂದು ಕಾಡು ಇತ್ತು. ಅಲ್ಲಿ ಒಂದು ನೇರಳೆ ಮರವಿತ್ತು. ನೇರಳೆ ಮರದ ಹಣ್ಣು ತಿನ್ನುವುದೆಂದರೆ ರಂಗ ಮತ್ತು ಸಾರ್ಥಕ್ ಇಬ್ಬರಿಗೂ ತುಂಬ ಸಂತಸ. ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾರ್ಥಕ್ ಇಬ್ಬರು ನೇರಳೆ ಮರದ ಬುಡಕ್ಕೆ ತಲುಪಿದರು. ಅಂತಂದರೆ ಅವರು ಒಂದು ಶನಿವಾರ ಮಧ್ಯಾಹ್ನ ಶಾಲೆ ಮುಗಿಸಿ ರಂಗ ಮತ್ತು ಸಾರ್ಥಕ್ ಇಬ್ಬರು ಏನು ಮಾಡ್ತಾರೆ? ನೇರಳೆ ಮರದ ಬುಡಕ್ಕೆ ತಲುಪಿದರು. ಆಗ ಅಲ್ಲಿಯೇ ಒಂದು ಒಣ ಕಟ್ಟಿಗೆಯನ್ನು ಆರಿಸಿದಂಥ ಅಜ್ಜಿ ಒಬ್ಬಳು, ಹುಷಾರು ಮಕ್ಕಳೇ, ಮರದ ಜಾರುತ್ತೆ, ಜೋಪಾನ ಅಂತ ಹೇಳ್ತಾರೆ. ಅಂದರೆ ಆಗ ಅಲ್ಲಿ ಒಣ ಮರದ ಕಟ್ಟಿಗೆಗಳನ್ನು ಇವಾಗ ಏನಾಗುತ್ತೆ, ಕಾಡು ಸುತ್ತಮುತ್ತ ಏನು ಮಾಡುತ್ತೆ, ಅಲ್ಲಿ ಇರುವಂಥ ಮರಗಳ ಒಣಗಿರುವಂಥ ಚಿಕ್ಕ ಚಿಕ್ಕ ರಂಬೆಗಳು ಬಿದ್ದಿರುತ್ತಲ್ಲ, ಅವುಗಳನ್ನು ಒಂದು ಅಜ್ಜಿ ಆರಿಸ್ತಾ ಇರುತ್ತೆ. ಆವಾಗ ಅಲ್ಲಿ ಇಬ್ಬರು ಮಕ್ಕಳು ರಂಗ ಮತ್ತು ಸಾರ್ಥಕ್ ಇಬ್ಬರು ಬಂದು ಮರವನ್ನು ಹತ್ತುತ್ತಿರಬೇಕಾದ್ರೆ ಆ ಅಜ್ಜಿ ಏನು ಮಾಡುತ್ತೆ, ಹುಷಾರು ಮಕ್ಕಳೇ, ಮರ ಜಾರುತ್ತೆ, ಜೋಪಾನ ಎಂದು ಹೇಳುತ್ತೆ. ಇದನ್ನೊಂದು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ ಎಂದು ಹೇಳಿದರು. ಆದರೆ ಅದಕ್ಕೆ ರಂಗ ಮತ್ತು ಸಾರ್ಥಕ್ ಅಜ್ಜಿ, ಆಯ್ತಜ್ಜಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಎಂದರು. ರಂಗ ಹತ್ತಲು ಪ್ರಾರಂಭಿಸಿದ. ಸಾರ್ಥಕ್ ನೇರಳೆ ಹಣ್ಣನ್ನು ಕೈಯಲ್ಲಿ ಹಿಡಿಯಲು ಸಿದ್ಧನಾಗಿ ನಿಂತನು. ಅಷ್ಟರಲ್ಲಿ, ಅಯ್ಯೋ ಅಪ್ಪ, ಯಾರಾದರೂ ನನ್ನ ಬದುಕಿಸಿರೋ ಎಂದು ಅಜ್ಜಿ ಕೂಗಿದ. ಅಂತಂದರೆ ಅಷ್ಟರಲ್ಲಿ ಏನಾಗುತ್ತೆ, ಒಂದು ಸೌಂಡ್ ಬರುತ್ತೆ. ಯಾರ್ದು? ಅಜ್ಜಿದು. ಅಯ್ಯೋ ಪಾಪ, ಯಾರಾದರೂ ನನ್ನನ್ನು ಬದುಕಿಸೋ ಎಂದು ಅಜ್ಜಿ ಕೂಗಿದ ಸದ್ದು ಕೇಳಿಸಿತು. ಸಾರ್ಥಕ್ ಕೂಡಲೇ ಅತ್ತ ಕಡೆ ಓಡಿದ. ಸಾರ್ಥಕ್ ಏನು ಮಾಡ್ತಾನೆ, ಆ ಅಜ್ಜಿ ವಾಯ್ಸ್ ಕೇಳಿಸಿದ ನಂತರ ಏನಾಗ್ತಾನೆ, ಓಡಿ ಹೋಗ್ತಾನೆ. ರಂಗ ಏನು ಮಾಡ್ತಾನೆ, ಗಾಬರಿಯಿಂದ ಮರ ಇಳಿದು ಬಂದ. ಏನಾಯ್ತಜ್ಜಿ, ಯಾಕೆ ಕೂಗಿಕೊಂಡೆ ಅಂತ ಕೇಳ್ತಾನೆ ಎಂದು ಆತುರದಿಂದ ಕೇಳಿದ. ಅಜ್ಜಿ ತಮ್ಮ ಕಾಲಿನ ಕಡೆಗೊಮ್ಮೆ ಪೊದೆಯ ಕಡೆಗೊಮ್ಮೆ ಕೈ ತೋರಿಸುತ್ತಾ ಹಾವು ಹಾವು ಎಂದು ಕೂಗಿಕೊಂಡರು. ತಕ್ಷಣ ಸಾರ್ಥಕ್ ಅಜ್ಜಿ ಕೈ ತೋರಿಸಿದ ಕಡೆಗೆ ಹೋಗಿ ಹಾವನ್ನು ಹುಡುಕತೊಡಗಿದ. ರಂಗ ಅಜ್ಜಿಯ ಕಾಲನ್ನು ನೋಡಿ ಅಲ್ಲಿಯೇ ಇದ್ದ ಗಿಡವನ್ನು ಬಳ್ಳಿಯಿಂದ ಹಾವಿನ ವಿಷ ಅಜ್ಜಿಯ ಮೈಯೆಲ್ಲ ಹರಡದಂತೆ ಗಾಯದ ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟು ಹಾಕಿದ. ಅಂತಂದರೆ ಹಾವು ಕಚ್ಚಿದ ಜಾಗದಲ್ಲಿ ಏನು ಮಾಡಬೇಕು, ಆ ವಿಷ ಮೈಯೆಲ್ಲ ಆವರಿಸಬಾರ್ದು. ಏನು ಮಾಡ್ತಾರೆ, ಒಂದು ದಾರವನ್ನಾಗಿರ್ಬೋದು, ಒಂದು ಬಟ್ಟೆಯನ್ನಾಗಿರ್ಬೋದು ಟೈಟಾಗಿ ಕಟ್ತಾರೆ. ಅಷ್ಟರಲ್ಲಿ ಸಾರ್ಥಕ್ ಪೊದೆಯಲ್ಲಿ ಹುಡುಕಾಡುತ್ತಿದ್ದಂಥ ಹಾವನ್ನು ಕಂಡು, ರಂಗ ಬಾರು, ಇಲ್ಲಿ ಹಾವು ಸಿಕ್ಕಿದೆ, ಸಾಯಿಸೋಣ ಎಂದ. ಇದಕ್ಕೆ ರಂಗ ಅಜ್ಜಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ಬಿಟ್ಟು ಹಾವು ಸಾಯಿಸುವುದೆಂದೇ ತಲೆ ಕೆಟ್ಟಿದೆಯೇನೋ ನಿಂಗೆ ಅಂತ ಬೈತಾನೆ ಎನ್ನುತ್ತಾ ಅಜ್ಜಿಯನ್ನು ಸೈಕಲ್ನಲ್ಲಿ ಎತ್ತಿ ಕೂರಿಸಿ ಸರಸರನೆ ಹೊರಟನು. ರಂಗ ಬೈದಿದ್ದಕ್ಕೆ ಬೇಸರಗೊಂಡ ಸಾರ್ಥಕ್ ಮುಖ ಸಪ್ಪಗೆ ಮಾಡಿಕೊಂಡು ಮನೆಗೆ ಹೋದನು. ಅಂತಂದರೆ ರಂಗ ಬೈದಿದ್ದಕ್ಕೆ ಸಾರ್ಥಕ ಮುಖ ಏನಾಯಿತು, ಸಪ್ಪಗಾಯಿತು. ಅವನು ಸಪ್ಪಗೆ ಮುಖ ಮಾಡ್ಕೊಂಡು ಏನು ಮಾಡ್ದ, ಅವನು ಮತ್ತೆ ವಾಪಸ್ ಮನೆಗೆ ಹೋದನು.
ಅದೇ ರೀತಿಯಲ್ಲಿ ರಂಗ ಅಜ್ಜಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದನು. ವೈದ್ಯರು ರಂಗನ ಬಳಿ ಅಜ್ಜಿಗೆ ಕಚ್ಚಿರುವಂಥ ಹಾವು ವಿಷದ ಹಾವಲ್ಲ, ಹಾಗಾಗಿ ಅಜ್ಜಿಗೆ ಅಪಾಯವೇನಿಲ್ಲ, ಅಂದರೆ ಅದು ಕಚ್ಚಿರೋ ಹಾವು ಅಷ್ಟು ವಿಷ ಇರಲಿಲ್ಲದಿಂದ ಆ ಅಜ್ಜಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗಲಿಲ್ಲ ಎಂದರು. ರಂಗನಿಗೆ ಸಮಾಧಾನವಾಯಿತು. ಅನಂತರ ಅಜ್ಜಿಯನ್ನು ಅವರ ಮನೆಗೆ ಬಿಟ್ಟು ತನ್ನ ಮನೆಗೆ ತೆರಳಿದನು. ಅಷ್ಟರಲ್ಲಿ ಅಜ್ಜಿಗೆ ಬಂದ ಸಾರ್ಥಕ್ ಕೋಪದಿಂದ ಹಾವನ್ನು ಸಾಯಿಸೋಣ ಎಂದಿದ್ದಕ್ಕೆ ನೀನು ನನ್ನನ್ನು ಗದರಿದ್ದೇಕೆ? ಆ ಹಾವನ್ನು ಹಾಗೆ ಬಿಟ್ಟರೆ ಅದು ಇನ್ನಷ್ಟು ಜನರಿಗೆ ಕಚ್ಚಿ ತೊಂದರೆಯನ್ನು ಮಾಡೋದಿಲ್ಲವೇ ಎಂದ. ರಂಗ ಆ ಹಾವನನ್ನು ಸಮಾಧಾನಪಡಿಸುತ್ತಾ, ನೋಡು ಸಾರ್ಥಕ್, ಹಾವನ್ನು ಸಾಯಿಸುವುದಕ್ಕಿಂತ ಅಜ್ಜಿಯ ಪ್ರಾಣ ಉಳಿಸುವುದು ಮುಖ್ಯವಾಗಿತ್ತು. ಹಾಗಾಗಿ ನಿನಗೆ ಬೈದೆ, ಮೇಲಾಗಿ ಹಾವನ್ನು ಕೊಲ್ಲುವ ಹಕ್ಕು ನಮಗಿಲ್ಲ ಅಲ್ಲವೇ ಎಂದು ರಂಗ ಹೇಳಿದಾಗ ಸಾರ್ಥಕ್ ತನ್ನ ತಪ್ಪಿನ ಅರಿವಾಯಿತು. ರಂಗ, ನಿನ್ನ ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ ಅಷ್ಟೇ ಅಂತ ಹೇಳ್ತಾನೆ. ಅವನು ನನಗೆ ಆ ಒಂದು ಸಂದರ್ಭಕ್ಕೆ ತಕ್ಕಂಗೆ ನಾನು ನಿನಗೆ ಬೈದೆ, ನಿನ್ನ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ ಎಂಬುದನ್ನಾಗಿ ಹೇಳ್ತಾನೆ ರಂಗ ಸಾರ್ಥಕ್ಗೆ. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಸಾರ್ಥಕ್ ರಂಗನನ್ನು ಆಲಿಂಗಿಸಿಕೊಂಡನು. ಅದೇ ರೀತಿಯಲ್ಲಿ ನಾವು ಕೌಶಲ ಅಂತಂದರೆ ಮಾತನಾಡುವುದು, ಸಾಮರ್ಥ್ಯ ಅಂತಂದರೆ ಭಾವನೆಗೆ ತಕ್ಕಂತೆ ಧ್ವನಿ ವ್ಯತ್ಯಾಸದೊಂದಿಗೆ ಮಾತನಾಡುವಂಥ ಒಂದು ಸ್ವಂತ ಅನುಭವಗಳ ವಿವರಣೆಯನ್ನು ನಾವೇನು ಮಾಡ್ತೀವಿ ಸಾಮರ್ಥ್ಯ. ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಸರಳ ವಾಕ್ಯಗಳಿಗೆ ಉತ್ತರ ಹೇಳುವುದು ಎಂಬುದನ್ನಾಗಿ ನೋಡ್ಬೋದು. ಪದಗಳ ಅರ್ಥ ನೋಡೋದಾದರೆ ಆಸಕ್ತಿ ಅಂದರೆ ಶ್ರದ್ಧೆ, ಅಭಿರುಚಿ ಮತ್ತು ಒಲವು. ಖುಷಿ ಅಂತಂದರೆ ಹಿಗ್ಗು, ಸಂತೋಷ ಅಂತ ಕರಿತೀವಿ. ನಿತ್ಯ ಅಂದರೆ ಪ್ರತಿದಿನ. ಹುಷಾರು ಅಂತಂದರೆ ಎಚ್ಚರಿಕೆ. ಜೋಪಾನ ಮೀನ್ಸ್ ಜಾಗರೂಕತೆಯಿಂದ ವರ್ತಿಸುವುದು. ಗಾಬರಿ ಅಂತಂದರೆ ಭಯಪಡುವುದು. ಮತ್ತು ಆತುರ ಅಂತಂದರೆ ಅವಸರ, ಜೋರಾಗಿ ಹೋಗ್ತೀವಲ್ಲ ಅದನ್ನು ಅವಸರ ಅಂತ ಕರಿತೀವಿ, ಆತುರ ಅಂತ ಕರಿತೀವಿ. ಪೊದೆ ಅಂತಂದರೆ ಮಳೆ. ಅದೇ ರೀತಿಯಲ್ಲಿ ಗದರು, ಅಬ್ಬರಿಸುವುದು, ಬೈಯುವುದು. ಮತ್ತು ಹಕ್ಕು, ಅಧಿಕಾರ. ಅರಿವು ಮೀನ್ಸ್ ತಿಳುವಳಿಕೆ. ಆಲಂಗಿಸು, ಅಪ್ಪಿಕೊಳ್ಳು ಎಂಬುದನ್ನಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ವಿವರಣ ತಿಳಿಯಿರಿ. ಸವಾರಿ ಮೀನ್ಸ್ ಪ್ರಾಣಿ, ವಾಹನ ಇತ್ಯಾದಿಗಳ ಮೇಲೆ ಕುಳಿತು ಸಂಚರಿಸುವುದನ್ನು ನಾವೇನ್ತೀವಿ ಸವಾರಿ ಅಂತ ಕರಿತೀವಿ. ಚಿಕಿತ್ಸೆ, ರೋಗವನ್ನು ಗುಣಪಡಿಸಲು ಮಾಡುವಂಥ ವೈದ್ಯೋಪಚಾರವನ್ನು ನಾವು ಚಿಕಿತ್ಸೆ ಅಂತ ಕರಿತೀವಿ. ಪ್ರಾಣ, ಉಸಿರಾಟ. ಪ್ರತಿಯೊಂದು ಜೀವಿಯಲ್ಲಿ ಇರುವಂಥ ಒಂದು ಚೈತನ್ಯಕ್ಕೆ ನಾವು ಉಸಿರಾಟ ಅಂತ ಕರಿತೀವಿ. ಕವಿ ಪರಿಚಯ. ಶ್ರೀಮತಿ ಪ್ರೇಮಾ ಶಿವಾನಂದ್ ಅವರು ವಿಜಾಪುರ ಜಿಲ್ಲೆಯ ಹಿಟ್ಟನಹಳ್ಳಿಯವರು. ಹುಟ್ಟಿದ್ದು 1971ರಲ್ಲಿ. ಉತ್ತರ ಪ್ರದೇಶದ ರಾಯಚೂರಲ್ಲಿ ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದರು. ಪೇಮಾರವರು ಮಕ್ಕಳ ಮನಸ್ಸನ್ನು ಆಲಿಸಬಲ್ಲರು. ಕಥೆಗಳನ್ನು ಬರೆದಿದ್ದಾರೆ. ಇದುವರೆಗೂ ಸುಮಾರು 30 ಕಥೆಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಈಗ ಧಾರವಾಡದ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಒಂದು ಪಾಠದ ವಿವರಣೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು.